ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ವಾಡಿಕೆಯಂತೆ ಪ್ರಸಿದ್ಧ ಸಾಲನ್ನು ಹೇಳುವುದು ನಮ್ಮ ಬಯಕೆ. ಹಾಗಾಗಿ ಒಂದು ಪ್ರಸಿದ್ಧ ಸಾಲನ್ನು ಹೇಳಿ ತರಗತಿಗೆ ಬರ್ತೀನಿ. ಆ ಸಾಲು ಆವುದು ಅಂತ ಕೇಳಿದ್ರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ನಾದವ ಬೀರುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ನಾದವ ಬೀರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಧನ್ಯವಾದಗಳು. ಈಗ ತರಗತಿಯನ್ನ ನಾವು ಪ್ರಾರಂಭ ಮಾಡೋಣ. ಈಗ ಹೋದ ಅವಧಿಯೊಳಗೆ ಕ್ರಿಯಾಪದದ ಬಗ್ಗೆ ನೋಡಿದ್ವಿ. ಆ ಕ್ರಿಯಾಪದದ ಮುಂದಿನ ಭಾಗವನ್ನ ನಾವು ಇವತ್ತು ಅಭ್ಯಾಸ ಮಾಡಬೇಕು. ಕ್ರಿಯಾಪದದಲ್ಲಿ ಸಾಕಷ್ಟು ವಿಧಗಳನ್ನು ನೋಡಿದ್ವಿ. ಈಗ ಕೊನೆಯ ವಿಧ ಯಾವುದು ಅಂತ ಕೇಳಿದ್ರೆ ಸಾಪೇಕ್ಷ ಕ್ರಿಯಾಪದ. ಸಾಪೇಕ್ಷ ಕ್ರಿಯಾಪದದ ಬಗ್ಗೆ ಇವತ್ತು ನಾವು ಮಾತನಾಡಲಿದ್ದೇವೆ. ಹಾಗಾಗಿ ಸಾಪೇಕ್ಷ ಕ್ರಿಯಾಪದ ಅಂದ್ರೆ ಏನು ಅಂತ ಕೇಳಿದ್ರೆ, ಸಾಪೇಕ್ಷ ಕ್ರಿಯಾಪದ ಅದರ ಅರ್ಥ ನೋಡಿದಾಗ ಒಂದು ವಾಕ್ಯದಲ್ಲಿ ಒಂದು ಪೂರ್ಣ ಕ್ರಿಯಾಪದದ ಜೊತೆಗೆ ಒಂದು ಪೂರ್ಣವಾದಂತಹ ಒಂದು ಕ್ರಿಯಾಪದ ಜೊತೆಗೆ ಮತ್ತೊಂದು ಕ್ರಿಯಾಪದವು ಅದಕ್ಕೆ ಸಹಕಾರಿಯಾಗಿ ಬರುತ್ತದೆ. ಅಂದ್ರೆ ಒಂದು ಕ್ರಿಯಾಪದದ ಜೊತೆಗೆ ಮತ್ತೊಂದು ಕ್ರಿಯಾಪದ ಕೂಡುವುದಕ್ಕೆ, ಅಥವಾ ಒಂದು ಕ್ರಿಯಾಪದ ಜೊತೆಗೆ ಅಥವಾ ಒಂದು ಕ್ರಿಯಾಪದ ಇದ್ದು ಒಂದು ವಾಕ್ಯದಲ್ಲಿ ಮತ್ತೊಂದು ಕ್ರಿಯಾಪದ ಅದಕ್ಕೆ ಸಹಕಾರಿಯಾಗಿ ಬಂದ್ರೆ ಅಂತ ಒಂದು ಕ್ರಿಯಾಪದಕ್ಕೆ ನಾವು ಸಾಪೇಕ್ಷ ಕ್ರಿಯಾಪದ ಅಂತ ಕರಿತೀವಿ. ಏನ್ ಕರಿತೀವಿ? ಸಾಪೇಕ್ಷ ಕ್ರಿಯಾಪದ ಅಂತೇಳಿ ಕರಿತೀವಿ. ಉದಾಹರಣೆಗೆ ನೋಡಿದಾಗ ಮಗು ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ತದೆ. ಇದೊಂದು ನಾಮಪದ ಅಥವಾ ಇದೊಂದು ಕರ್ತೃಪದ ಅಂತೂ ಕರೀತಾರೆ. ಹಾಗಾಗಿ ಕುಣಿಯುತ್ತ, ಮಗು ಕುಣಿಯುತ್ತ ಬಂದಿತು. ಇಷ್ಟು ನೋಡಿ, ಇದು ಕುಣಿಯುತ್ತ, ಉತ್ತ ಅನ್ನುವಂಥ ಪ್ರತ್ಯಯವನ್ನು ಬಳಸಿಕೊಂಡು ಇದು ಕುಣಿಯುತ್ತ ಅನ್ನುವಂಥದ್ದು ಮೊದಲೇ ಬಂದಿರ್ತದೆ ಸಾಪೇಕ್ಷ ಕ್ರಿಯಾಪದ. ಮತ್ತು ಅದರ ಜೊತೆಗೆ ಕೊನೆಯದಾಗಿ ಬಂದಿತು ಅನ್ನೋದು ಒಂದು ಕ್ರಿಯಾಪದ. ಈ ಬಂದಿತು ಅನ್ನುವಂತ ಒಂದು ಕ್ರಿಯಾಪದ ಜಾಗದಲ್ಲಿ ಇರ್ತಕ್ಕಂಥ ಕ್ರಿಯಾಪದದ ಹಿಂದೆ ಒಂದು ಸಾಪೇಕ್ಷ ಕ್ರಿಯಾಪದ ಬಂದಿರ್ತದೆ. ಇದನ್ನ ನಾವು ಗಮನಿಸ್ಬೇಕು. ಅಂದ್ರೆ ಒಂದೇ ವಾಕ್ಯದಾಗ ಎರಡು ಕ್ರಿಯಾಪದಗಳು ಇರ್ತಾವ. ಅಂತದ್ದು ಒಂದು ಪೂರ್ಣ ಕ್ರಿಯಾಪದದ ಜೊತೆಗೆ ಅದರ ಹಿಂದಿನ ಅಥವಾ ಆರಂಭದಲ್ಲೇ ಒಂದು ಕುಣಿಯುತ್ತ ಅನ್ನುವಂಥ ಮತ್ತೊಂದು ಸಾಪೇಕ್ಷ ಕ್ರಿಯಾಪದ ಬಂದಿರ್ತದೆ. ಇದನ್ನ ನಾವು ಬಹಳಷ್ಟು ಚೆನ್ನಾಗಿ ಗಮನಿಸ್ಬೇಕು. ಉತ್ತ ಪ್ರತ್ಯಯ ಇಲ್ಲಿ ಬಳಕೆ ಆಗ್ತದೆ. ಅದೇ ರೀತಿ ಕುಣಿಯುತ್ತ ಮೊದಲೇ ಬರ್ತದೆ. ಅಂದ್ರೆ ಈ ಬಂದಿತು ಅನ್ನೋಕ್ಕಿಂತ ಮುಂಚೆನ ಬರ್ತದೆ. ಅಂದ್ರೆ ಒಂದು ಪೂರ್ಣ ಕ್ರಿಯಾಪದದ ಮುಂಚೆನ ಇದು ಬರ್ತದೆ ಸಾಪೇಕ್ಷ ಕ್ರಿಯಾಪದ. ಅದೇ ರೀತಿ ಎರಡನೇದು ನೋಡಿದಾಗ ವಿದ್ಯಾರ್ಥಿಗಳು ನಗುತ್ತಾ ಪರೀಕ್ಷೆ ಬರೆದರು. ಪರೀಕ್ಷೆ ಹೆಂಗ್ ಬರೆದದ್ದು ಹೆಂಗ ಅವರ ನಗುವುದು ಒಂದು ಏನಪ್ಪಾ ಅಂತಂದ್ರ ಸಾಪೇಕ್ಷ ಕ್ರಿಯಾಪದ. ಬಹಳ ಮುಖ್ಯವಾಗಿ ಗಮನಿಸಬೇಕು. ನಗುವುದು ಒಂದೇನಪ್ಪಾ ಅಂತಂದ್ರ ನಗುವುದು ಒಂದು ಸಾಪೇಕ್ಷ ಕ್ರಿಯಾಪದ. ಬರೆದರು ಅನ್ನೋಕ್ಕಿಂತ ಮುಂಚೆನೆ ಇದು ನಗುತ್ತಾ ಬಂದದ. ಬರೆದರು ಅನ್ನುವಂತ ಒಂದು ಪೂರ್ಣವಾದಂತ ಕ್ರಿಯಾಪದದ ಹಿಂದೆನ ನಗುತ್ತಾ ಮತ್ತು ಉತ್ತ ಅನ್ನುವಂತ ಒಂದು ಪ್ರತ್ಯಯವನ್ನು ಹಚ್ಚಿಕೊಂಡು ಇಲ್ಲಿ ನಗುತ್ತಾ ಮತ್ತು ಕುಣಿಯುತ್ತಾ ಅನ್ನುವಂಥ ಕ್ರಿಯಾಪದಗಳು ಬಂದಿವೆ ಅಂತ. ಇನ್ನು ಮೂರನೇದಾಗಿ ನೋಡಿ, ಅವಳು ನೋಡುತ್ತಾ ನಿಂತಳು. ಏನಾದ್ರು ಒಂದು ಕಾರ್ಯಕ್ರಮ ನಡೆದಿರ್ತದ, ಯಾರೋ ಹುಡುಗಿಯೋ ಹುಡುಗನೋ ಅವನು ನೋಡುತ್ತಾ ನಿಂತನು ಅನ್ಬೋದು. ಈ ನೋಡುತ್ತಾ ಅಂತ ಏನ ಕರಿತಿಲ್ಲ,
ಈ ಪದ ಸಾಪೇಕ್ಷ ಕ್ರಿಯಾಪದ ಆಗಿರ್ತದೆ. ಎಂತ ಪದ ಇದೆ? ಸಾಪೇಕ್ಷ ಕ್ರಿಯಾಪದ ಆಗಿರ್ತದ. ಹಾಗಾಗಿ ನಿಂತಳು ಅನ್ನುವಂಥದ್ದು ಒಂದು ಕ್ರಿಯಾಪದವೇ. ಅದಕ್ಕಿಂತ ಮುಂಚೆ ಇದನ್ನ ನೋಡುತ್ತಾ ಅನ್ನುವಂಥದ್ದು ಬಂದಿರ್ತದ, ಅಥವಾ ಆ ಸಾಪೇಕ್ಷ ಕ್ರಿಯಾಪದ ಬಂದಿರ್ತದೆ. ಇದನ್ನ ನಾವು ಸಾಪೇಕ್ಷ ಕ್ರಿಯಾಪದ ಉತ್ತ ಅನ್ನುವಂಥ ಒಂದು ಪ್ರತ್ಯಯವನ್ನು ಬಳಸಿಕೊಂಡು ಸಾಮಾನ್ಯವಾಗಿ ಇದು ಬರುವುದು ಒಂದು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಇದರ ನಂತರ ಸಾಪೇಕ್ಷ ಕ್ರಿಯಾಪದದಲ್ಲಿ ಪ್ರಕಾರಗಳನ್ನ ನಾವು ನೋಡ್ತೀವಿ. ಹೌದಾ? ಒಂದೇದು ಯಾವ ಭೂತ ನ್ಯೂನ. ಭೂತ ನ್ಯೂನ ಅಂತೇಳಿ ಒಂದು ಅದರ ವಿಧವನ್ನು ನೋಡ್ತೀವಿ. ಕ್ರಿಯಾಪದದ ಕಾರ್ಯ ನಡೆ ಇವ ಮೊದಲೇ ಸಾಪೇಕ್ಷ ಕ್ರಿಯಾಪದದ ಕಾರ್ಯ ನಡೆದಿರ್ತದೆ. ಒಂದು ಕ್ರಿಯಾಪದದ ಒಂದು ಕಾರ್ಯ ನಡೆಯುವ ಮೊದಲೇ ಸಾಪೇಕ್ಷ ಕ್ರಿಯಾಪದದ ಕಾರ್ಯ ನಡೆದಿರ್ತದೆ. ಹೌದಾ? ಅದು ಹೇಗೆ ಅಂತ ನಾವು ಇಲ್ಲಿ ಗಮನಿಸೋಣ. ಈ ನೋಡಿ, ವಿಷಯ ಕೇಳಿ ತಾಯಿ ಕೊರಗಿದಳು. ಈ ಕೊರಗುದಲ್ಲ, ಇದಕ್ಕಿಂತ ಮುಂಚೆ ಒಂದು ವಿಷಯ ಕೇಳ್ಯಾಳ ತಾಯಿ. ಕೇಳಿದಾಗ ಏನ್ ಕೇಳಿದ್ರು? ಏನು ಕೆಟ್ಟದ್ರ ಕೇಳಿದಾಗ, ಅಥವಾ ಏನರ ಭಯ ಆತಂಕವನ್ನು ಉಂಟು ಮಾಡುವಂತ ವಿಷಯಗಳನ್ನ ಕೇಳಿದಾಗ ಮಾತ್ರ ಆಕೆ ಕೊರಗಾಕ ಸಾಧ್ಯ. ಈ ಕೊರಗುದಕ್ಕೆ ಇದು ಒಂದು ಕ್ರಿಯಾಪದನ. ಈ ಕೊರಗಕ್ಕಿಂತ ಮುಂಚೆ ಕೇಳಿದ ವಿಷಯ ಇಲ್ಲ, ಇದೇನಪ್ಪ ಅಂದ್ರೆ ಆಗಿ ಹೋದಂತ ಘಟನೆಯನ್ನ ಹೇಳ್ತದೆ. ಹಾಗಾಗಿ ಇದು ಭೂತ ನ್ಯೂನ ಅನ್ನುವಂತ ಒಂದು ಕ್ರಿಯಾಪದ, ಸಾಪೇಕ್ಷ ಕ್ರಿಯಾಪದದ ಒಂದು ವಿಧ. ಹಾಗೆ ನಕ್ಕು ಹೊಟ್ಟೆ ಹುಣ್ಣಾಯಿತು. ಹೊಟ್ಟೆ ಹುಣ್ಣಾದದ್ದು ಯಾವಾಗ? ಮೊದಲ ನಕ್ ಆದ್ಮೇಲೆ ಹೊಟ್ಟೆ ಹುಣ್ಣಾಗಿತ್ತು. ಅಂದ್ರೆ ಹುಣ್ಣಾಗೋಕ್ಕಿಂತ ಮುಂಚೆ ನಕ್ಕರ ಅಂತ. ಅಂದ್ರ ಇಲ್ಲೇನಿತ್ತು ಅಂದ್ರೆ ಭೂತ ನ್ಯೂನ ಅನ್ನುವಂಥದ್ದು ನಕ್ಕು ಹೊಟ್ಟೆ ಹುಣ್ಣಾಯಿತು. ಹೆಂಗ್ ಹುಣ್ಣಾಯ್ತು? ನಕ್ಕರ ಬಹಳಷ್ಟು ನಕ್ಕರ, ವಿಪರೀತ ಅನ್ನುವಷ್ಟು ನಕ್ಕರ. ಹಂಗಾಗಿ ಹೊಟ್ಟೆ ಹುಣ್ಣಾಯ್ತು ಅಂದ್ರೆ ಸ್ವಲ್ಪ ನೋವಾಯ್ತು ಅಂತ ಇದ್ರ ಅರ್ಥ ಇಲ್ಲಿ ಬರ್ತದೆ. ಅಂದ್ರೆ ಕೇಳಿ ಅನ್ನುವಂಥದ್ದು ನಕ್ಕು ಆಗಿರ್ಬೋದು. ಇವು ಈ ವಾಕ್ಯದಲ್ಲಿ ಸಾಪೇಕ್ಷ ಕ್ರಿಯಾಪದವಾಗಿದೆ. ಸಾಪೇಕ್ಷ ಕ್ರಿಯಾಪದ. ಅದು ಎಂತ ಸಾಪೇಕ್ಷಪ್ಪ ಅಂತಂದ್ರೆ ಭೂತ ನ್ಯೂನ ಸಾಪೇಕ್ಷ ಕ್ರಿಯಾಪದ. ಅರ್ಥ ಆಗಿರ್ಬೇಕಂತ ಭಾವಿಸ್ತೇನೆ. ಅದಾದ್ಮೇಲೆ ವರ್ತಮಾನ ನ್ಯೂನ. ವರ್ತಮಾನ ಅಂದ್ರೆ ಪ್ರೆಸೆಂಟ್, ಈಗ ಸದ್ಯ ಈಗಾಗೂ ಘಟನೆ. ಭೂತ ಅಂದ್ರೆ ಆಗಿ ಹೋದದ್ದು. ವರ್ತಮಾನ ಅಂದ್ರೆ ಈಗ ಸದ್ದ ನಡೀತಾ ಇದೆ, ಈಗ ಆಗ್ತಾ ಇದೆ, ಈಗ ಜಸ್ಟ್ ಆಗೈತಿ ಅಥವಾ ಈಗ ಸದ್ದ ಆಗತೈತಿ ಅನ್ನುವಂತ ಒಂದು ಪರಿಸ್ಥಿತಿಯನ್ನ ಹೇಳ್ತಿದೆ. ಸರ್ಕಮ್ಸ್ಟೆನ್ಸ್ ಹೇಳ್ತದೆ. ಧಾತುವಿನ ಜೊತೆಗೆ, ಧಾತು ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ. ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪ ಪದ ಅಥವಾ ಕ್ರಿಯಾ ಪ್ರಕೃತಿ ಅಂತ ಏನ್ ಕರೀತಿಲ್ಲ. ಹಾಗೆ ಧಾತುವಿನ ಜೊತೆಗೆ ಉತ್ತ ಅನ್ನುವಂತ ಪ್ರತ್ಯಯ ಸೇರಿದಾಗ ವರ್ತಮಾನ ನ್ಯೂನ ರೂಪವಾಗುತ್ತದೆ. ಧಾತು ಅಂದ್ರೆ ಮೂಲ ಕ್ರಿಯಾಪದ ಇರುತ್ತಲ್ಲ, ಅದಕ್ಕ ಒಂದು ಉತ್ತ ಅನ್ನುವಂತ ಒಂದು ಪ್ರತ್ಯಯ ಸೇರಿದಾಗ ಅದು ವರ್ತಮಾನ ನ್ಯೂನ ಆಗ್ತದೆ. ಏನಾಗ್ತದ? ವರ್ತಮಾನ ಅಂದ್ರೆ ಶಬ್ದ ನಡೀತದೆ ಕಾರ್ಯ. ಅದಕ್ಕೆ ಅವ್ರು ಹೇಳ್ತಾರ, ನಾವು ನಗುತ್ತಾ ಬಂದೆವು. ಈಗ ಹೆಂಗ್ ಬಂದವ್ರ? ಈಗ ಆದ ಘಟನೆ ಹೇಳ್ತಾರೆ. ನಾವು ನಗುತ್ತಾ ಬಂದೆವು. ನಗುತ್ತಾ ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ಉತ್ತ ಅನ್ನುವಂತ ಒಂದು ಪ್ರತ್ಯಯವನ್ನು ಹೇಳಿದೆ. ಉತ್ತ ಯಾವಾಗಲೂ ಏನಂತಂದ್ರೆ ವರ್ತಮಾನ ಇರ್ತದೆ ಅಂತ ಹೇಳ್ತಾರೆ. ಹೌದಾ? ಅದೇ ರೀತಿ ಅವರು ಕೂಗುತ್ತಾ ನುಗ್ಗಿದರು. ಹೆಂಗ್ ನುಗ್ಗಿರ? ಕೂಗುತ್ತಾ ನುಗ್ಗಿದರು. ಈಗ ಸಾಮಾನ್ಯವಾಗಿ ಏನ್ರ ಒಂದು ಘಟನೆ ಆದಾಗ, ಅವಘಡಗಳಾದಾಗ ಅಥವಾ ಖುಷಿ ಆದಾಗ ಮನುಷ್ಯ ಏನ್ ಮಾಡ್ತಂದ್ರೆ ಕೇಳಿರ್ತೀರಿ, ಘಟನೆಗಳು ನಡೀತಾ ಇರ್ತವೆ. ಅಂತಾದ್ರ ಸಂದರ್ಭಗಳಲ್ಲಿ ಇವೇನಾಗ್ತಾವ ಅಂತಂದ್ರೆ ಜನ ನುಗ್ಗುವಂತ ರೀತಿಯನ್ನ ಹೇಳ್ತಾವ. ಹಾಗಾಗಿ ಕೂಗುತ್ತಾ ನಗುತ್ತಾ ಇವೆಲ್ಲ ಇರ್ತವೆ. ಉತ್ತ ಅನ್ನುವಂಥ ಪ್ರತ್ಯವನ್ನ ಪ್ರೆಸೆಂಟ್ ಅಥವಾ ವರ್ತಮಾನ ನ್ಯೂನ ಬಗ್ಗೆ ವ್ಯಕ್ತಪಡಿಸ್ತವೆ. ಹಾಗಾಗಿ ಕೂಗುತ್ತಾ ನಗುತ್ತಾ ಕೂಗುತ್ತಾ ಇವು ವರ್ತಮಾನ ನ್ಯೂನ ಪದಗಳಾಗಿವೆ. ಅದೇ ರೀತಿ ನಿಷೇಧ ನ್ಯೂನ. ನಿಷೇಧ ಅಂತ ನಡೆಯುವುದಿಲ್ಲ, ಕೆಲಸ ನಡೆಯಂಗಿಲ್ಲ, ನಡೆಯೋದು ಅಂತ ಅರ್ಥ ಕೊಡ್ತದೆ ಅಷ್ಟೇ. ಹಂಗಾದ್ರೆ ಕ್ರಿಯಾಪದದ ಮೊದಲೇ ನಿಷೇಧ ಅರ್ಥವನ್ನ ಸೂಚಿಸುವ ಸಾಪೇಕ್ಷ ಪದ ಬರುತ್ತದೆ. ಸಾಪೇಕ್ಷ ಕ್ರಿಯಾಪದ ಎಂತದ್ದು ಬರುತ್ತಪ್ಪ ಅಂದ್ರೆ ಒಂದು ಕ್ರಿಯಾಪದದ ಮೊದಲೇ ನಿಷೇಧ ಅರ್ಥವನ್ನು, ಅದು ಕೆಲಸ ನಡೆಯಂಗಿಲ್ಲ ಅನ್ನುವಂಥದ್ದು ಅರ್ಥ ಕೊಡುವಂತ ಒಂದಿಷ್ಟು ಪದಗಳಲ್ಲಿ ಬರ್ತವೆ. ಹಾಗಾದ್ರೆ ಅವು ಯಾವುವು ಅಂತ ಕೇಳಿದ್ರೆ, ಶಾಲೆಗೆ ಹೋಗದೆ ನಿಂತನು. ಹೆಂಗ ನಿಂತನವ? ಸಾಲಿಗೆ ಹೋಗಿಲ್ಲ ಹಂಗ ನಿಂತನ ಅಂತ ಹೇಳಕ, ಹೋಗಂಗಿಲ್ಲ ಅಥವಾ ಹೋಗುವುದಿಲ್ಲ ಅಥವಾ ಹೋಗಿಲ್ಲ ಅನ್ನುವಂತ ಅರ್ಥ ಕೊಡಕ ಶಾಲೆಗೆ ಹೋಗದೆ ಹಂಗ ನಿಂತಾನ ಇಲ್ಲೇ ಮನಿ ಮುಂದ ಅಂತ. ಒಬ್ಬ ಹುಡುಗ ಸಾಲಿಗೆ ಹೊಂಟಿರ್ತಾನ, ಹೋಗಬೇಕಾದ್ರೆ ಆತ
ರೆಡಿಯಾಗಿ ನಿಂತಾನ, ಬಟ್ ಸಾಲಿಗೆ ಹೋಗಿಲ್ಲ. ಅದಕ್ಕೆ ಹೇಳಾಕ ನಾವು ಮಾಡ್ತೀವಿ ಅಂದ್ರೆ ನಿಷೇಧ ನೂನ ಹೋಗದೆ ಅದೇ ಅನ್ನುವಂಥ ಪ್ರತ್ಯಯ ಸಾಮಾನ್ಯವಾಗಿ ಇಲ್ಲಿ ಬರ್ತದೆ. ಹೋಗದೆ, ಕೊಲ್ಲದೆ, ಈ ರೀತಿ ಒಂದಷ್ಟು ಪದಗಳಲ್ಲಿ ಬರ್ತಾವ. ಅಂದ್ರೆ ನಿಷೇಧವನ್ನು ಸೂಚಿಸುವಂತ ಪದಗಳು ಬರ್ತಾವ. ಹಾಗಾಗಿ ಶಾಲೆಗೆ ಹೋಗದೆ ನಿಂತನು, ಅವನನ್ನು ಕೊಲ್ಲದೆ ಉಳಿಸು. ಅವನೇ ಮಾಡು, ಅವನು ಕೊಲ್ಲಬೇಡ, ಉಳಿಸು ಅಂತ ಹೇಳಾಕ ಕೊಲ್ಲದೆ ಉಳಿಸಿಬಿಡು ಅಂತ, ಜೀವ ಬದುಕಲಿ ಅಂತ, ಬದುಕಿಸಿಬಿಡು ಅಂತ. ಅವನನ್ನು ಕೊಲ್ಲದೆ ಬದುಕಿಸಿ ಬಿಡೋಣಕ್ಕೆ ಉಳಿಸು ಅಂತ ಅರ್ಥ ಕೊಡ್ತೀವಿ. ಹಂಗ ಕೊಲ್ಲದೆ, ಹೋಗದೆ ಅನ್ನುವಂಥ ಎರಡೂ ಪದಗಳು ಇವು ನಿಷೇಧ ನ್ಯೂನ ಅನ್ನುವಂಥ ಪದಗಳನ್ನು ನೋಡ್ತೀವಿ. ಇಷ್ಟನ್ನು ಗಮನಿಸಿದಾಗ ನಿಮಗೊಂದಿಷ್ಟ ಆಲೋಚನೆಗಳು ಬಂದಿರಬೇಕು. ಕನ್ನಡದಲ್ಲಿ ಎಷ್ಟು ಕ್ರಿಯಾಪದಗಳ ವಿಧಗಳಿವೆಯಾ, ಇವನ್ನೆಲ್ಲ ಪ್ರಶ್ನೆ ಕೇಳ್ತಾರ ಅಂತೇಳಿ ನಿಮಗೆಲ್ಲವೂ ಅನಿಸಿರ್ತದೆ. ಅನಿಸೋದು ಸ್ವಾಭಾವಿಕ. ಬಟ್ ಆದರೆ ನಾವೇನ್ ಮಾಡ್ಬೇಕಪ್ಪ ಅಂತಿದ್ರೆ ಇವನ್ನೆಲ್ಲವನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಮತ್ತೆ ಮತ್ತೆ ಇವುಗಳಿಗೆಲ್ಲ ಹೊಸ ಹೊಸ ಉದಾಹರಣೆಗಳನ್ನ ನಾವು ರೆಡಿ ಮಾಡ್ಕೊಂಡು ತಯಾರಿ ಮಾಡ್ಕೊಂಡಾಗ ಮುಂಬರುವ ಪರೀಕ್ಷೆಗಳಲ್ಲಿ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾನು ಇಲ್ಲಿವರೆಗೆ ಏನೀಗ ನಾನು ಪ್ರಸಿದ್ಧ ಸಾಲುಗಳನ್ನ ಹೇಳ್ತಾ ಬಂದಿದ್ದೇನೆ, ವ್ಯಾಕರಣ ಭಾಗಗಳನ್ನ ಹೇಳ್ತಾ ಬಂದಿದ್ದೇನೆ. ಇವುಗಳೆಲ್ಲವುಗಳಿಗೆ ನೀವೇನ್ ಮಾಡ್ರಪ್ಪ ಅಂತಂದ್ರೆ ನೋಟ್ಸ್ ಮಾಡಿ ಪ್ರತಿಯೊಂದನ್ನೆಲ್ಲ ಸಾಧ್ಯ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು ಹಾಗೂ ಇನ್ನು ಮೇಲೆ ತಯಾರಿ ನಡೆಸುವಂತ ಎಲ್ಲ ಭವಿಷ್ಯತ್ತಿನ ಸ್ಪರ್ಧಾರ್ಥಿಗಳು ಇವನ್ನೆಲ್ಲ ನೀವು ಮಾಡ್ಕೋಬೇಕಾದ ಅಗತ್ಯತೆ ಅದ. ಚೆನ್ನಾಗಿ ನೀವು ವ್ಯಾಕರಣ ವಿಭಾಗಗಳಲ್ಲಿ ಸರಿಯಾಗಿ ಅಭ್ಯಾಸ ಮಾಡಿದ್ದಾದ್ರೆ ನೀವು SD ಎಂದು ಹಿಡಿದ IAS ವರೆಗೆ, ಅಂದ್ರೆ PC ಎಂದು ಹಿಡಿದ DC ವರೆಗೆ ನೀವು ಚೆನ್ನಾಗಿ ಏನು ಮಾಡಬಹುದು, ಎಕ್ಸಾಮ್ಗಳನ್ನ, ಪರೀಕ್ಷೆಗಳನ್ನ ಫೇಸ್ ಮಾಡಬಹುದು, ಅವುಗಳನ್ನ ಬರಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಲಿ. ಸೊ ಹಾಗಾಗಿ ಇಲ್ಲಿವರೆಗೆ ನಾನು ಮಾತನಾಡಿದ್ದೇನೆ. ಇಷ್ಟು ಇದು ಕ್ರಿಯಾಪದ, ನಾಮಪದ ಮತ್ತು ಆಮೇಲೆ ವ್ಯಾಕರಣದ ವರ್ಣಮಾಲೆ ಹಿಂಗೆಲ್ಲ ಮಾತಾಡಿದ್ದೀನಿ. ಆಮೇಲೆ ವಿಭಕ್ತಿ ಪ್ರತ್ಯಯಗಳ ವಿಭಾಗಗಳನ್ನು ಮಾತಾಡಿದ್ದೀನಿ. ಆಮೇಲೆ ವಿಭಕ್ತಿ ಪ್ರತ್ಯಯ ಏನ್ ಹೇಳ್ತದೆ, ಹೇಗೆ ಹೇಳ್ತದೆ, ಕರ್ತೃ, ಕರ್ಮ, ಕ್ರಿಯಾ ಇವನ್ನೆಲ್ಲ ಹೇಳಿದ್ದೀನಿ. ಕಾರಕಗಳನ್ನ ಹೇಳಿದ್ದೀನಿ. ಸೊ ಒಟ್ಟಿನಲ್ಲಿ ಇವನ್ನೆಲ್ಲ ಓರಲ್ ಆಗಿ ನೋಡಿದಾಗ, ಒಟ್ಟುಗೂಡಿಸಿ ನೋಡಿದಾಗ ಒಂದು ವ್ಯಾಕರಣ ವಿಭಾಗಗಳನ್ನು ನಾವು ಚರ್ಚೆ ಮಾಡಿವಿ. ಇನ್ನು ಮುಂದಿನ ನಾಳೆ ದಿವಸ ಮತ್ತೆ ಬೇರೆ ವಿಧವನ್ನು ಚರ್ಚೆ ಮಾಡಲಿದ್ದೇನೆ. ಹಾಗಾಗಿ ಎಲ್ಲರೂ ಕನ್ನಡ ನಾಡಿನ ಎಲ್ಲ ನನ್ನ ಸ್ಪರ್ಧಾ ಮಿತ್ರರೇ ಎಲ್ಲ ಸಪೋರ್ಟ್ ಮಾಡ್ರಿ. ಇದೇ ರೀತಿ ನೀವು ಎಲ್ಲರಿಗೂ ಈ ವಿಚಾರಗಳನ್ನು ಹಂಚ್ರಿ, ಬೇರೆಯವರಿಗೆ ಈ ವಿಡಿಯೋಗಳನ್ನು ತೋರಿಸ್ರಿ. ಚೆನ್ನಾಗಿ ಆಗಿದ್ರೆ ಅವರು ಇದನ್ನು ಕಲಿತ ಅವರ ಭಾವಿ ಜೀವನವನ್ನು ಉಜ್ವಲಗೊಳಿಸಿಕೊಳ್ಳಿ ಅಂತ ಹೇಳ್ತಾ, ನಮ್ಮ ಪರಿವರ್ತನಾ ಅಕಾಡೆಮಿ ತಂಡಕ್ಕೆ ನಿಮ್ಮ ಪ್ರಯತ್ನ, ನಿಮ್ಮ ಸಲಹೆ, ನಿಮ್ಮ ಸೂಚನೆಗಳು, ನಿಮ್ಮ ಪ್ರೇರಣೆ, ನಿಮ್ಮ ಪ್ರೋತ್ಸಾಹ ಬಹಳಷ್ಟು ಮುಖ್ಯ ಆಗ್ತದೆ ಅಂತ ಹೇಳ್ತಾ ನಾನು ಮತ್ತೆ ನಾಳೆ ದಿವಸ ತರಗತಿಯನ್ನು ಮುಂದುವರಿಸ್ತೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರ.